ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ 63ನೇ ಹುಟ್ಟುಹಬ್ಬದ ಸಂಭ್ರಮ. ಶಿವರಾಜ್ ಕುಮಾರ್ ಮನೆ ಬಳಿ ಅಭಿಮಾನಿಗಳ ಸಾಗರ ನೆರೆದಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ 63ನೇ ಹುಟ್ಟುಹಬ್ಬ ಸಂಭ್ರಮದಲ್ಲಿದ್ದಾರೆ. ಅವರ ಮನೆ ಬಳಿ ಅಭಿಮಾನಿಗಳ ಸಾಗರನೇ ಸೇರಿದೆ. ನೆಚ್ಚಿನ ನಟನಿಗೆ ಶುಭವನ್ನ ಕೋರ್ತಾ ಇದ್ದಾರೆ ಅಭಿಮಾನಿಗಳು. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇದೆ ಶಿವಣ್ಣ ಮನೆ. ಆ ಮನೆ ಬಳಿ ಸಂಭ್ರಮ ಮನೆ ಮಾಡಿದೆ. ಶಿವಣ್ಣಗೆ ವಿಶ್ ಮಾಡಿದ ಅಭಿಮಾನಿಗಳು. ಇನ್ನು ಶಸ್ತ್ರಚಿಕಿತ್ಸೆ ನಡೆಸಿದಂಥ ವೈದ್ಯರು ಕೂಡ ಶಿವಣ್ಣ ಮನೆಯಲ್ಲಿದ್ದಾರೆ. US ವೈದ್ಯರಿಗೆ ಶಿವಣ್ಣ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ, ಗೌರವವನ್ನ ಸಲ್ಲಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಹೀಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೆ. ಶಿವಣ್ಣ ಅವರ ಅಭಿಮಾನಿಗಳು ಶಿವಣ್ಣ ಮನೆ ಮುಂದೆ ಯಾವ ರೀತಿ ಸೇರಿಕೊಂಡಿದ್ದಾರೆ ಅವರಿಗೆ ವಿಶ್ ಮಾಡುವಂತ ನಿಟ್ಟಿನಲ್ಲಿ. 63 ವರ್ಷ ವಯಸ್ಸು ಈಗ ಶಿವಣ್ಣ ಅವರಿಗೆ. ಮೋಸ್ಟ್ ಎನರ್ಜೆಟಿಕ್ ಸ್ಟಾರ್ ಅಂದರೆ ಶಿವಣ್ಣ. ಯಾಕೆಂದರೆ ಈ 63ನೇ ವಯಸ್ಸಿನ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಮೂವಿಗಳಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೊಂದು ಶಸ್ತ್ರಚಿಕಿತ್ಸೆ ಆಗಿದ್ದು ಅಭಿಮಾನಿಗಳಲ್ಲಿ ಸ್ವಲ್ಪ ಆತಂಕವನ್ನುಂಟು ಮಾಡಿತ್ತು. ಅದಾದಮೇಲೆ ಶಿವಣ್ಣ ಆ ಒಂದು ಶಸ್ತ್ರಚಿಕಿತ್ಸೆ ಆದ ನಂತರನೇ ಬೈಟೆಲ್ಲ ಕೊಟ್ಟು ಅವರ ಅಭಿಮಾನಿಗಳಿಗೆ ನನಗೇನೂ ಆಗಿಲ್ಲ, ಆರಾಮಾಗಿದ್ದೀನಪ್ಪ, ಸುಮ್ಮನಿರಪ್ಪ ಅಂತೆಲ್ಲ ಹೇಳಿದರು. ಆತಂಕವನ್ನು ದೂರ ಮಾಡಿದರು. ಅವತ್ತಿನಿಂದಲೂ ಕೂಡ ಶಿವಣ್ಣ ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಶಿವಣ್ಣ ಬರ್ತ್ಡೇಗೆ 45 ಚಿತ್ರದ ಪೋಸ್ಟರ್ ಕೂಡ ಲಾಂಚ್ ಆಗಿದೆ. ಅದನ್ನ ತೋರಿಸ್ಲಿಕ್ಕೂ ಮುಂಚೆ ಫ್ಯಾನ್ಸ್ಗಳು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಏನೇನು ಮಾತನಾಡಿದ್ರು ನೋಡೋಣ. ಮೇಡಮ್, ನಾವು ಹೊಸಪೇಟೆ ಜಿಲ್ಲೆ ಅಗ್ರಬೊಮ್ಮನಹಳ್ಳಿ ತಾಲೂಕಿಂದ ಬಂದಿದ್ವಿ ಮೇಡಮ್. ಶಿವಣ್ಣ ಪ್ರತಿ ವರ್ಷನೂ ಹುಟ್ಟು ಹಬ್ಬ ಆಚರಿಸ್ಕೊಂಡ್ರೆ ಪ್ರತಿ ವರ್ಷನೂ ಬರ್ತೀವಿ. ಬಟ್ ಏನೋ ಒಂದು ಸ್ವಲ್ಪ ಅವರಿಗೆ ಆರೋಗ್ಯ ಒಂದು ಸ್ವಲ್ಪ ಸಮಸ್ಯೆಯಿಂದ ನಾವು ಈ ವರ್ಷ ಬರ್ತಡೇ ಆಚರಿಸ್ಕೊಂತಿರಲಿಲ್ಲ ಅಂತ ಗೊತ್ತಿದ್ದಿಲ್ಲ. ಆದರೂ ಆ ಬರ್ತಡೇ ಆಚರಿಸ್ಕೊಂಡ್ರೆ ನಮಗೆ ಮಾತ್ರ ತುಂಬ ಖುಷಿ ಇದೆ ಮೇಡಮ್. ಶಿವಣ್ಣ ಹೀಗೆ 100 ಕಾಲನೂ ಹಿಂಗೆ ನಗನಗತ್ತಾ ನಮ್ಮ ಎಲ್ಲ ಅಭಿಮಾನಿಗಳನ್ನು ರಂಜಿಸ್ತಾ ಇದ್ರೆ ನಮಗೆ ಖುಷಿ ಮೇಡಮ್. ಪೇಪರ್ ಮುಂದ್ಗಡೆ ಬರ್ಕೋ, ಬೆಂಗಳೂರು ಅಂದೇ ಅಭಿಮಾನಿಗಳ ನಮ್ಮವರೇ. ಶಿವಣ್ಣ ಅಂದ್ರೆ ಎನರ್ಜಿ ಮೇಡಮ್. ಹೌದು ಮೇಡಮ್, ಕೇಕ್ ಎಲ್ಲ ತಂದಿದ್ವಿ. 25ನೇ ವರ್ಷದ ಬರ್ಡೇ ಅಂತ ತಿಳ್ಕೊಂಡು ಬಂದಿದ್ವಿ ಮೇಡಮ್ ನಾವು. 53 ಅಂದ್ರೆ ಯಾರು ಮೇಡಮ್ ಅನ್ನೋದು ಅವ್ರ ಅಭಿಮಾನಿಗಳು. ನಮಗೂ ಹಂಗೆ ಆಗಲ್ಲ. ನನ್ನ ಮಗನೇ ಇದಾನಲ್ಲ ಮೇಡಮ್, ನಮ್ಮ ಅಭಿಮಾನಿ ಅಂತ ಅಂದ್ಮೇಲೆ ಅವ್ರಂಗೆ ಇರ್ಬೇಕು ಯಾವಾಗಲೂ. Shivana has got a heart of gold, and with the blessings of everybody in Karnataka, all over India, and throughout the world, he is going to be wonderful. And may God bless Shivana, Geetaka, and the family. All the best. And it's a great honor and a privilege for me to take care of Shivana and the family. And it's a true blessing to meet all his fans and all the Abhimanis around the world. Even though it's a difficult surgery, I had no doubts in my heart. With all the well-wishers in Karnataka around the world praying. ಇನ್ನು ಶಿವಣ್ಣ ಬರ್ತಡೆಗೆ 45 ಚಿತ್ರದ ಪೋಸ್ಟರ್ ಲಾಂಚ್ ಆಗಿದೆ. ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿರುವಂತ ಚಿತ್ರ. ಬಿಕಾಸ್ ಒಂದು ಶಿವಣ್ಣ, ಮತ್ತೊಂದು ಅರ್ಜುನ್ ಜನ್ಯ ಚಿತ್ರ ಇದು. ಸೊ ಹೀಗಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಈ ಒಂದು ಚಿತ್ರದಲ್ಲಿ ಉಪೇಂದ್ರ, ರಾಜ್ಬಿ ಶೆಟ್ಟಿ ಕೂಡ ನಟನೆಯನ್ನ ಮಾಡಿರುವಂಥದ್ದು. ಬಿಲ್ಲು ಬಾಣ ಹಿಡಿದಿರುವಂತ ಪೋಸ್ಟರ್ ಅನ್ನ ಲಾಂಚ್ ಮಾಡಲಾಗಿದೆ. ಶಿವಣ್ಣ ಬಿಲ್ಲು ಬಾಣ ಹಿಡಿದಿರುವಂತ ಒಂದು ಪೋಸ್ಟರ್ ಲಾಂಚ್ ಮಾಡಲಾಯಿತು. ಅರ್ಜುನ್ ಜನ್ಯ ಡೈರೆಕ್ಟರ್ ಆಗಿರುವಂಥ ಒಂದು ಚಿತ್ರ ಇದು. ಮೊದಲ ಬಾರಿಗೆ ಡೈರೆಕ್ಷನ್ ಇದೆ ಅರ್ಜುನ್ ಜನ್ಯ ಅವರದ್ದು. ಯಾವ ರೀತಿಯಾಗಿ ಶಿವಣ್ಣ ಅವರನ್ನ ತೋರಿಸಿದ್ದಾರೆ, ಮತ್ತೊಂದು ಕಡೆ ಶಿವಣ್ಣ ಮತ್ತೆ ಉಪೇಂದ್ರ ಮತ್ತೆ ಕಾಣಿಸ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ಕಾಂಬಿನೇಷನ್ ಹೇಗಿದೆ, ಮತ್ತೊಬ್ಬ ಸ್ಟಾರ್ ರಾಜ್ಬಿ ಶೆಟ್ಟಿ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಅವರ ಪಾತ್ರಗಳಿದ್ದಾವೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ನಟ ಶಿವರಾಜ್ ಕುಮಾರ್ ಬರ್ತಡೆಗೆ ಕಾಫಿನಾಡು ಚಂದು ಸೇರಿದಂತೆ ಹಲವು ಅಭಿಮಾನಿಗಳು ಶುಭ ಕೋರಿದ್ದಾರೆ. ಶಿವಣ್ಣ ಮನೆಗೆ ಬಂದಿರುವಂತಹ ಕಾಫಿನಾಡು ಚಂದು ವಿಶ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸೊ ಇವತ್ತು ಶಿವಣ್ಣನ ಬರ್ತ್ಡೇ ಪ್ರಯುಕ್ತ ಅಪ್ಪು ಮತ್ತೆ ಶಿವಣ್ಣ ಅವರ ವಿಶೇಷ ಅಭಿಮಾನಿಯಾಗಿರುವಂತಹ ಕಾಫಿನಾಡು ಚಂದು ಅವರು ಬಂದಿದ್ದಾರೆ. ಸೊ ಅವರು ಏನು ಹೇಳ್ತಾರೆ ಬನ್ನಿ ಮಾತಾಡೋಣ ಅವ್ರ ಜೊತೆ. ಕಾಫಿನಾಡು ಚಂದು ಅವರೇ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಮೇಡಮ್? ನಾವು ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಮೊದಲನೇದಾಗಿ ಇವತ್ತು ಶಿವಣ್ಣ ಅವ್ರ ಹುಟ್ಟುಹಬ್ಬ. ನಿಮ್ಮದೇ ಸ್ಟೈಲಲ್ಲಿ
ಶಿವಣ್ಣ ಅವರಿಗೆ ಒಂದು ವಿಶ್ ಮಾಡ್ಬೋದಾ? ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದು ಮಾಡ್ತಿರೋ ನಮಸ್ಕಾರಗಳು. ನಮ್ಮ ಶಿವಣ್ಣ ದೇವ್ರದ್ದು ಬರ್ತಡೇ ಅವರಿಗೂ ಮತ್ತು ಗೀತಕ ದೇವತೆಯವರಿಗೂ ಒಳ್ಳೆಯದಾಗಲಿ, ಮತ್ತು ದೊಡ್ಡ ಮನೆ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಒಲವಲು ಗೆಲುವಲು ಶಿವಣ್ಣರ ನಗುವಲು, ಹ್ಯಾಪಿ ಬರ್ತ್ಡೇ ಶಿವಣ್ಣ, ನೀವೇ ನಮ್ಮ ದೇವ್ರಣ್ಣ, ಒಳ್ಳೆಯದಾಗಲಿ. ಸೊ ಏನಂತ ಹಾರೈಸೋದಕ್ಕೆ ಇಷ್ಟಪಡ್ತೀರಾ ಶಿವಣ್ಣ ಅವರಿಗೆ? ಅವರು 63 ವರ್ಷ ಆಗಿದೆಯಲ್ಲ, 63 ವರ್ಷದವರಂಗೆ ಕಾಣಿಸಲ್ಲ. ನಿನ್ನೂ ಅವರು 100 ವರ್ಷ, ನಮ್ಮಮ್ಮ 120 ವರ್ಷ ಬದುಕಿದ್ರು, ಅದೇ ಥರನೇ ಬದುಕಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಿದ್ದೀನಿ. ನಿನ್ನೂ ಅವರು ಯಾವತ್ತೂ ಶಿವ ಪಾರ್ವತಿ ಥರನೇ ಇರಲಿ ಅವ್ರ ಜೋಡಿ. ಚಂದು ಅವ್ರಿಗೆ 43 ವರ್ಷ, ಬಟ್ ನೋಡೋದಕ್ಕೆ ತುಂಬ ಯಂಗಾಗಿ ಕಾಣಿಸ್ತಿದ್ದಾರೆ. ಇದ್ರ ಮಧ್ಯೆ ಸೋಷಿಯಲ್ ಸರ್ವಿಸು, ಮಕ್ಕಳೆಲ್ಲರೂ ಕೂಡ ಕಾಲೇಜ್ ಹೋಗ್ತಿದ್ದಾರೆ. ಯಾವ ರೀತಿ ನಡೀತಾ ಇದೆ ಜೀವನಕ್ಕೆ ಏನು ಮಾಡ್ತಿದ್ದೀರಾ ಅಂತ? ಜೀವನಕ್ಕೆ ಅಂದರೆ ಬೆಳಗ್ಗೆ ತೋಟಕ್ಕೆ ಸ್ವಲ್ಪ ಎಸ್ಟೇಟಿಗೆ ಜನ ಬಿಡ್ತೀನಿ. ಜನ ಬಿಟ್ಟರೆ ಅಲ್ಲಿ ಬಾಡಿಗೆ ಕೊಡ್ತಾರೆ. ಟೌನಲ್ಲಿ ಆಟೋದಲ್ಲಿ ಓಡ್ಸೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಬರೀ ಫೋಟೋ ಸೆಲ್ಫಿ ವೀಡಿಯೋ ಮಾಡಿಕೊಡಿ ಅಂತಾರೆ. ಆಮೇಲೆ ಮತ್ತೆ ನಾನು ಮುಳ್ಳಯ್ಯನಗಿರಿ ಕಡೆ ಹಿಂಗೆ ಹೋಗ್ತೀನಿ, ಅಲ್ಲಿ ಯಾರಾದರೂ ವೀಡಿಯೋ ಮಾಡಿಸ್ಕೊಂಡು ಹೆಲ್ಪ್ ಮಾಡ್ತಾರೆ, ಅದರಲ್ಲಿ ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ. ಮತ್ತು ನಾನು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಯಾರಾದರೂ ಎಲ್ಪ್ ಮಾಡಿದ್ರೆ ಅದನ್ನು ನಾನು ಸೋಷಿಯಲ್ ವರ್ಕಿಗೆ ಮಾಡಬೇಕು ಅಂತ ಆಸೆ. ಯಾಕಂದರೆ ನಾವು ಇವತ್ತಿರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ನಾವು ಮಾಡಿರೋ ಕೆಲಸಗಳೇ ನಾಳೆ ದಿವಸ ಉಳಿಯೋದು. ಹಾಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ಚಂದು ಅವರು ಅಂತ ಹೇಳಿದ್ರೆ ಒಂದು ಸಿಗ್ನೇಚರ್ ಇದೆ. ಈ ಒಂದು ಗಾಗಲ್ಸ್ ಹಾಕಿರ್ತೀರಾ, ಈ ಥರ ರೆಡಿ ಆಗಿರ್ತೀರಾ, ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೂ ಕೂಡ ಅದೇ ನಿಮಗೆ ಸಿಗ್ನೇಚರ್. ಸೊ ಯಾಕಂತಂದರೆ ನಾನು ಕಾಫಿ ನಾಡಿ ಚಂದು ಅಂದರೆ ದೂರದಲ್ಲಿ ಗಾಗಲ್ ತೆಗೆದ್ರೆ ಯಾರಿಗೂ ಗೊತ್ತಾಗಲ್ಲ. ನಾನು ಹಿಂಗೆ ಹಾಕಂದ್ರೆ ಗೊತ್ತಾಗೋದು. ಈಗ ನಮ್ಮ ಅಣ್ಣ ಹಾಕೊಂಡಿದ್ದಾರೆ ನೋಡಿ, ನಮ್ಮ ಅಣ್ಣ ಅದೇ ಥರದ್ದು ನಂಗೆ ಕೊಟ್ಟಿದ್ದಾರೆ, ಅಮೇರಿಕಾದಿಂದ ತಂದು ಕೊಟ್ಟಿರೋದು, ಅದನ್ನ ಹಾಕೊಂತೀನಿ. ಅದಿಲ್ಲ ಹಾಕೋ ಬಂದರೆ ಇವರೆಲ್ಲ ಫ್ಯಾನ್ಸ್ಗಳು ನಂಗೆ ಕೊಡಿ ಅಂತಾರೆ. ಅವಾಗ ನಾನು ಕೊಡಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ನಾನು ಅದು ಹಾಕೋ ಬರಲ್ಲ. ಅನುಶ್ರಕ್ಕ ವಾಚ್ ಕೊಟ್ಟಿರೋದು ಹಾಕೋ ಬರಲ್ಲ. ನಂಗೆ 3,500 ಸನ್ಮಾನ ಆಗಿದೆ. ಇಲ್ಲೇ ಇದ್ದಾರೆ ನಮ್ಮೂರವರೆಲ್ಲ, ಕೇಳಿ ನಮ್ಮನೆ ಒಳಗಡೆ ಬಂದು ನೋಡಿ, ನೀವೆಲ್ಲ ಬಂದು ಅಲ್ಲೆಲ್ಲ ಪ್ರಚಾರ ಮಾಡಿ ಯಾರಿಗಾಗಿದೆ ಮೆಡಲ್ಲು, ಸೀಲ್ಡು, ಪುನೀತಣ್ಣವ್ರ ಫೋಟೋ. ನಿನ್ನೆಸ್ ಕೂಡ ನನಗೆ ಪುನೀತಣ್ಣವ್ರದ್ದು ಸ್ಟ್ಯಾಚು ಕೊಟ್ಟಿದ್ದಾರೆ, ಕೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಕಾಫಿ ನಾಡಿಂದ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋದಕ್ಕೆ ಬಂದಿರುವಂತಹ ಕಾಫಿ ನಾಡು ಚಂದೂರವರ ಸೋಷಿಯಲ್ ಸರ್ವಿಸ್ಗೆ ಮತ್ತಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಗೀತಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.